Today we'll explain about the roof. So we'll go with the level 1. So again, wall architect. So here we have to consider the 30 by 40 area. Normally we have to go with the 30 by 40. Again, just I want to check the 3D. Select the one, make it SA. That is the select all. Make it level 1. You can change it here, or you can change it here. Just I will change it here. Then go with the level 1. Again, in roof, there are the so many types of roof by footprint, roof by extrusion, roof by face, fascia and gutter. Roof by footprint, I just click on roof by footprint. ಸಿ ಏನಾಗುತ್ತೆ ಅಂದ್ರೆ ಲೆವೆಲ್ 1ಗೆ ಏನಾದ್ರೂ ನೀವು ರೂಫ್ ನ ಡ್ರಾ ಮಾಡಕ್ ಹೋದ್ರೆ ಆಟೋಮೆಟಿಕ್ ಆಗಿ ಲೆವೆಲ್ 2 ರೀಚ್ ಆಗುತ್ತೆ. ಸೊ ದಟ್ ನನ್ಗೆ ಇಲ್ಲಿ ಲೆವೆಲ್ 2 ಅಂತ ಬರ್ತಿದೆ. ಐ ಜಸ್ಟ್ ಕ್ಲಿಕ್ ಆನ್ ಲೆವೆಲ್ 2. ಅದಾದ್ಮೇಲೆ ಸೊ ಕ್ಯಾನ್ ಗೋ ವಿತ್ ದ ಹಿಯರ್ ಆರ್ ಕ್ಯಾನ್ ಗೋ ವಿತ್ ದ ರೆಕ್ಟಾಂಗ್ಲರ್. ರೆಕ್ಟಾಂಗ್ಲರ್ ನ ತಗೊಂಡು ರೆಕ್ಟಾಂಗ್ಲರ್ ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಇಲ್ಲಿ ಸ್ಲೋಪ್ ತರ ಕಾಣಿಸ್ತಾ ಇದೆ ಅಂದ್ರೆ ರೂಫ್ ನನ್ಗೆ ಹಿಂಜಿಡ್ ಬರ್ತಾ ಇದೆ ಅಂತ ಅರ್ಥ. ದೆನ್ ಅಗೇನ್ ಮೇಕ್ ಇಟ್ ಆಸ್ ಓಕೆ. ಅಟ್ಯಾಚ್ ಟು ಹೈಲೈಟೆಡ್ ವಾಲ್ ಟು ದ ರೂಫ್ ಅಂತ ಕೇಳುತ್ತೆ. ಓಕೆ ಅಂತ ಕೊಡಿ. ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ರೂಫ್ ಅಟ್ಯಾಚ್ ಆಗ್ತಾ ಬಂದಿರುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು 2021 ಸಾಫ್ಟ್ವೇರ್. ಸೊ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಚೇಂಜ್ ದ ರೂಫ್ ಅಂದ್ರೆ ಎಡಿಟ್ ಟೈಪ್ ಅಂತ ಹೋಗಿ ಮೇಕ್ ಇಟ್ ಆಸ್ ಡೂಪ್ಲಿಕೇಟ್ ಮಾಡೋದ್ರಿಂದ ನಿಮ್ಗೆ ಈಚ್ ರೂಫ್ ಕೂಡ ಏನಾಗಿರುತ್ತೆ ಡಿಫ್ರೆಂಟ್ ಕಲರ್ಸ್ ನ ಅಪ್ಲೈ ಮಾಡ್ತಾ ಬರ್ಬೋದು. ಹಿಯರ್ ಐ ಟೇಕನ್ ದ many roofs so that I duplicate here. I gave the R1. Then again structure ಅಂತ ಹೋಗಿ edit ಅಂತ ಮಾಡಿ thickness ನ make it as 6 inches. By category ಅಂತ ತಗೊಂಡು just you can give the material, create new material, identify, give the naming of the material. Again I want to give the R1. Then apply. Then go with the material browser. Again here you can take on the appearance in library. Then take on the roofing. So I can give the roof material. Right click, replace in editor. Then apply. Then okay. Then again okay. Again okay. Then okay. ಸೊ ಇಲ್ಲಿ ಏನ್ ಮಾಡ್ಕೊಂತೀರಾ ರಿಯಲಿಸ್ಟಿಕ್ ಅಂತ ಕೊಡ್ತೀರಾ. ಸೊ ನಿಮ್ಗೆ ಏನಾದ್ರೂ ರೆವಿಟ್ ಅಲ್ಲಿ ಹಿಂಜಡ್ ರೂಫ್ ಬೇಕಾಗಿತ್ತು ಅಂದ್ರೆ ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್ ದ ಫುಟ್ ಪ್ರಿಂಟ್ ಮೆಥಡ್. ಸಪೋಸ್ ನಾನು ಏನಾದ್ರೂ ಕಲರ್ಸ್ ನ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಎಡಿಟ್ ಮಾಡ್ಬೇಕಾಗಿತ್ತು ಅಂದ್ರೆ ಸೆಲೆಕ್ಟ್ ಮಾಡಿ ಮತ್ತೆ ಎಡಿಟ್ ಅಂತ ಹೋಗಿ ಟೇಕನ್ ದ R1. ಸೊ ಅಪಿರೆನ್ಸ್ ಜಸ್ಟ್ ಡಬಲ್ ಕ್ಲಿಕ್. ಅಗೇನ್ ಜಸ್ಟ್ ಗಿವ್ ದ ಸ್ಕೇಲ್. I just give the 20 feet so that ಅದು ನೀಟಾಗಿ ನನಗೆ ಅಪ್ಲೈ ಆಗುತ್ತೆ. ಸೊ ಅಪ್ಲೈ ಓಕೆ. ದೆನ್ ಓಕೆ. ದೆನ್ ಅಪ್ಲೈ ಓಕೆ. ಓಕೆ. ಅಗೇನ್ ಸೆಲೆಕ್ಟ್ ಮಾಡಿ ಸ್ಲೋಪ್ ನನಗೆ 9 by 12 inches ಅಲ್ಲಿದೆ. ಇಫ್ ಯು ವಾಂಟ್ ಟೇಕನ್ ದ ಯೂನಿಟ್ ಐ ವಾಂಟ್ ಸೆಟ್ ದ ಸ್ಲೋಪ್ ಆಸ್ ದ ಡಿಗ್ರಿ ಮೀನ್ಸ್ ಯೂನಿಟ್ ಅಂತ ಕೊಟ್ಟು ದಟ್ ಈಸ್ UN ಅಂತ ಎಂಟರ್ ಕೊಟ್ಟು
Then again ಏನ್ ಮಾಡ್ತೀರಾ degree 0 decimal places again taken the symbol as degree. Okay, so again okay. ಇದಾದ್ಮೇಲೆ select ಮಾಡಿ you can just change the slope. ನೀವು 45 degree ತನಕ ಆದ್ರೂ slope ನ ಕ್ಯಾರಿ ಮಾಡ್ಬೋದು. So